ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ನನ್ನನ್ನ ಯಾಕೆ ಕರ್ಕೊಂಡು ಬಂದ್ರಿ? ಹೇಳುತ್ತೇನೆ ರೂಪ. ನಿನ್ನ ಅಕ್ಕ ರೇಖಾಳ ಸಾವಿನ ಬಗ್ಗೆ ನಿನಗೇನು ಅನಿಸುತ್ತದೆ? ನನ್ನ ಅಕ್ಕನ ಸಾವು ಕೊಲೆಯಾಗಿರಬಹುದೆಂಬ ಅನುಮಾನವಿದೆ. ಹೋಗ್ಲಿ ಬಿಡಿ, ಅದರ ವಿಷಯ ಈಗೀಗೆ. ಹಾಗೆಂದರೆ ಹೇಗೆ ರೂಪ? ನಿನ್ನ ಒಡ ಹುಟ್ಟಿದ ಅಕ್ಕನ ಸಾವನ್ನು ನೀನು ಹಗರವಾಗಿ ತೆಗೆದುಕೊಳ್ಳಬೇಡ. ಆ ಸಾವಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡು. ಎಷ್ಟು ವಿಚಾರ ಮಾಡಿದ್ರೆ ಫಲವೇನು? ಸತ್ತು ಹೋಗಿರುವ ನನ್ನ ಅಕ್ಕ ಮರಳಿ ಬರ್ತಾಳೇನು? ಮರಳಿ ಬರುವುದಿಲ್ಲ ನಿಜ ರೂಪ. ಆದರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅವಳನ್ನು ಕೊಂದವರನ್ನು ನೀನು ಬೇಟೆಯಾಡಲೇಬೇಕು. ನೀ ನನಗೆ ಸಹಾಯ ಮಾಡ್ತೀನಿ ಅಂತ ಅಂದ್ರೆ ಎಂಥ ಬೇಟೆಯನ್ನಾದ್ರೂ ಬೇಕಾದ್ರೆ ನಾ ಆಡಬಲ್ಲೆ. ಶಬಾಷ್ ರೂಪ, ಶಬಾಷ್. ನಾನು ಹೇಗಂತ ಕೇಳಿದರೆ ಸಾಕು. ಖಂಡಿತವಾಗ್ಲೂ ಕೇಳ್ತೀನಿ. ನನ್ನ ಅಕ್ಕನನ್ನ ಕೊಂದವರು ಯಾರು? ಬೇರೆ ಯಾರು ಅಲ್ಲ ರೂಪ, ನಿಮ್ಮ ಮಾವ ಭೀಮಣ್ಣನೇ ಕಾರಣ. ನಿಮ್ಮ ಮನೆಯಲ್ಲಿರುವ ಅಂದದ ಬೆಡಗಿ ಕಾವೇರಿಯ ಮೇಲಿನ ಮೋಹವೇ ನಿಮ್ಮಕ್ಕನನ್ನು ಕೊಲ್ಲಲು ಆ ಭೀಮಣ್ಣನಿಗೆ ಪ್ರೇರಣೆ ಇದ್ರೂ ಇರಬಹುದು. ಆ ತಾಟಗಿತ್ತೆ ಮೇಲಿನ ಆಸೆಗಾಗಿ ನನ್ನ ಅಕ್ಕನನ್ನ ಕೊಂದ ಆ ಭೀಮಣ್ಣನಿಗೊಂದು ಗತಿ ಕಾಣಿಸಬೇಕು. ಗತಿ ಗತಿ ಅವನಿಗಷ್ಟೇ ಅಲ್ಲ ರೂಪ, ಅವರ ಮನೆಯವರನ್ನು ಜಾಲಾಡಬೇಕು. ಅಂದಾಗಲೇ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅನೇ, ರಾಮು ನನಗೆ ಬೇಕು. ಅವರನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡು, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಆಗಲಿ ರೂಪ, ನಿನ್ನ ರಾಮನನ್ನು ಬಿಡುತ್ತೇನೆ. ರೂಪ, ನಿನ್ನನ್ನು ಒಂದು ಮಾತು ಕೇಳದೆ? ಹೇಳು. ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ಸ್ವಲ್ಪ ಹೊತ್ತು ನನ್ನ ಹಾಡಿ ನರ್ತಿಸುವೆಯಾ? ಅದಕ್ಕೆ ನನ್ನ ಅಕ್ಕನ ಸಾವಿಗೆ ಶಾಂತಿ ನೀರು ಕೊಡ್ತೀನಿ ಎಂದಾಗ ನಿಮ್ಮ ಮನತನ ಸಣಿಸುವುದು ನನ್ನ ಧರ್ಮವಲ್ವೇ? ಬನ್ನಿ.
ರೂಪ, ಈ ನಿನ್ನ ಸ್ನೇಹದಿಂದ ನನಗೆ ಸ್ವರ್ಗವೇ ಸಿಕ್ಕಂತ. ನಿನಗೆ ಹಣ ಬೇಕೇನು? ಚೇಚೆ, ಅದರ ಅವಶ್ಯಕತೆ ನನಗಿಲ್ಲ. ಅವಶ್ಯವಿದ್ದಾಗ ನಾನೇ ನಿಮ್ಮನ್ನು ಕೇಳಿ ಪಡಿತೀನಿ. ಆದ್ರೆ ನನ್ನ ಕೊಂದಲ್ಲ ಭೀಮಣ್ಣ, ಅವನ ನನ್ನ ಗತಿ ಕಾಣಿಸ್ದೆ ಹೋದ್ರೆ ನಾನು ರೇಖಾಳ ತಂಗಿ ರೂಪನೇ ಅಲ್ಲ. ರೂಪ, ಈ ಅನಿಲ್ ರಾಜನ ಕಟ್ಟುಕತೆಯನ್ನು ನಂಬಿ ಎದ್ದು ಬರದಾಗದ ಗುಂಡಿಗೆ ನೀನು ಬಿದ್ದಿರುವೆ. ಭೀಮಾ, ಮುಗಿಯಿತು ಮಗನೇ ನಿನ್ನ ಮನೆತನದ ಕತೆ. ನಿನ್ನ ಸೋದರ ಸೊಸೆಯ ರೂಪಾಳಿಯನ್ನು ಮುಂದಿಟ್ಟುಕೊಂಡು ಹಂತ ಹಂತವಾಗಿ ನಿನ್ನ ಮನೆತನಕ್ಕೆ ಸುಡುಗಾಡದ ದಾರಿ ತೋರಿಸುತ್ತೇನೆ. ಭೀಮಾ, ಈ ಅನಿಲ್ ರಾಜನ ಕಟ್ಟುಕತೆಯನ್ನು ನಂಬಿ ನಡಗಲೇಬೇಕು ಸುತ್ತ 25 ಹಳ್ಳಿ ಜನ. ಭೀಮಾ, ಎದುರಾಳಿಯ ಸಾವನ್ನು ನೋಡಲು ನನಗೆ ಹಬ್ಬದೂಟವಿದ್ದಂತೆ. ಕಾದು ನೋಡು ಮಗನೇ ಈ ಕಲಿಯುಗದ ಖಳನಾಯಕರ ಕಾರಸ್ಥಾನವನ್ನು.